ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ನಾನಿವತ್ತು ಸಿಂಪಲಾಗಿರೋ ನ್ಯೂ ಸ್ಯಾರಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ 6 ದಾರನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಬಟ್ಟೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕೂರಲಿ ಅಂತ ನಾನು 2 ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲೆಳೆದು ನಾನಿಲ್ಲಿ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಹಿಡಿದು ಬಟ್ಟೆಗೆ ನೀಡಲ್ನ ಹಾಕಿ ಬಟ್ಟೆ ಕೆಳಗಡೆಯಿಂದ ದಾರನ ತೆಗೆದು 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತು 2 ದಾರದಿಂದ ಒಂದು ಸಲ, ಒಟ್ಟು 3 ಸಲ 2 ದಾರದಿಂದ ಒಂದೊಂದು ಬಾರಿ ದಾರನ ಎತ್ಕೋತೀನಿ. ಮತ್ತು 1 ಚೈನ್, 2 ಚೈನ್, 3 ಚೈನ್, 3 ಚೈನ್ನ ಹಾಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಿ ಇಲ್ಲಿ ಸ್ಲ್ಯಾಂಟಿಂಗಾಗಿ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಿ ನೋಡಿ, ಆ ಗ್ಯಾಪ್ ಒಳಗಡೆಯಿಂದ ದಾರನ ತೆಗೆದು ಮತ್ತೆ ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗುತ್ತೆ. 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ ಇಲ್ಲಿ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿದ್ದೀನಿ. ಮತ್ತು 3 ಚೈನ್ನ ಹಾಕೋತೀನಿ. 1 ಚೈನ್, 2 ಚೈನ್, 3 ಚೈನ್, 3 ಚೈನ್ನ ಹಾಕೊಂಡಾದ್ಮೇಲೆ ಇಲ್ಲಿ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀನಲ್ಲ ಅದು, ಮತ್ತು 3 ಚೈನ್ ಹಾಕೊಂಡಿರ್ತೀನಲ್ಲ ಆ ಗ್ಯಾಪ್ ಮಧ್ಯೆಯಿಂದ ದಾರನ ತೆಗೆದು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಲಾಕ್ ಆದಮೇಲೆ ಇಲ್ಲಿ ನೋಡಿ ಪೀಕೋ ಫಾರ್ಮ್ ಆಗುತ್ತೆ. ಮತ್ತು ನೀಡಲ್ ಮೇಲೆ 2 ಸಲ ದಾರನ ಹಾಕಿ ಈ ಸ್ಲ್ಯಾಂಟಿಂಗಾಗಿ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ವ ಆ ಗ್ಯಾಪ್ ಒಳಗಡೆಯಿಂದ ದಾರನ ತೆಗೆದು 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ ಇಲ್ಲಿ ತ್ರಿಬಲ್ ಕ್ರೋಶೆಟ್ ಕಂಬ ಆಯಿತು. ಈ ಕಂಬಕ್ಕೇನು ಪೀಕೋ ಫಾರ್ಮ್ ಮಾಡ್ತಾಯಿಲ್ಲ ನಾನು. ಮತ್ತೆ ಇನ್ನೊಂದು ಕಂಬ ಹಾಕೋತೀನಿ. ಮತ್ತು ಒಂದು ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಕಂಬಕ್ಕೆ ಪೀಕೋ ಫಾರ್ಮ್ ಆದರೆ ಇನ್ನೊಂದು ಕಂಬನ ಹಾಗೆ ಬಿಟ್ಟು ಮತ್ತೊಂದು ಕಂಬಕ್ಕೆ ಪೀಕೋ ಫಾರ್ಮ್ ಮಾಡ್ತೀನಿ. ಈಗ 3 ಚೈನ್ನ ಹಾಕ್ಕೊಂಡು 1 2 3 3 ಚೈನ್ನ ಹಾಕ್ಕೊಂಡು ಇವಾಗ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿದ್ದೀನಲ್ಲ ಅದ್ರ ಹಿಂದೆಯಿಂದ ದಾರನ ತೆಗೆದು ಅದ್ರ ಸುತ್ತ ಬರೋಂಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಆಯಿತು. ಮತ್ತು ನೀಡಲ್ ಮೇಲೆ 2 ಸಲ ದಾರನ ಸುತ್ತಿ ಸ್ಲ್ಯಾಂಟಿಂಗಾಗಿ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ವ ಹಾಗೆ ಆ ಒಳಗಡೆಯಿಂದ ದಾರನ ತೆಗೆದು 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತು 2 ದಾರದಿಂದ ಒಂದು ಸಲ. ಇದಕ್ಕೆ ನಾನು ಪೀಕೋ ಫಾರ್ಮ್ ಮಾಡ್ತಾಯಿಲ್ಲ. ಒಂದು ಕಂಬಕ್ಕೆ ಪೀಕೋ ಫಾರ್ಮ್ ಮಾಡಿದ್ರೆ ಮತ್ತೊಂದು ಕಂಬಕ್ಕೆ ಮಾಡ್ತಾಯಿಲ್ಲ. ಮತ್ತು ಒಂದು ತ್ರಿಬಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ತೆಗೆದು ಸ್ಲ್ಯಾಂಟಿಂಗಾಗಿ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀನಲ್ಲ ಹಾಗೆ ಒಳಗಡೆಯಿಂದ ದಾರನ ತೆಗೆದು 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತು 1 ಚೈನ್, 2 ಚೈನ್, 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಕಂಬ ಮಾಡಿರ್ತೀವಲ್ವ ಆ ಕಂಬದ ಹಿಂದೆಯಿಂದ ದಾರನ ತೆಗೆದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಸಲ ದಾರನ ಸುತ್ತಿ ತ್ರಿಬಲ್ ಕ್ರೋಶೆಟ್ ಹಾಕಿರ್ತೀವಲ್ವ ಅದರೊಳಗಡೆಯಿಂದ ದಾರನ ತೆಗೆದು 2ರಿಂದ ಒಂದು ಸಲ, ಮತ್ತೆ 2ರಿಂದ ಒಂದು ಸಲ, ಮತ್ತು 2ರಿಂದ ಒಂದು ಸಲ ದಾರನ ತೆಕ್ಕೋಬೇಕು. ಇದಕ್ಕೆ ನಾನು ಪೀಕೋ ಹಾಕೋತಾ ಇಲ್ಲ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ ಅಲ್ಲಿ ಗ್ಯಾಪಿಂದ ದಾರನ ತೆಗೆದು ತ್ರಿಬಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಮತ್ತು ಇವಾಗ 3 ಚೈನ್ನ ಹಾಕಿ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ನ ಹಾಕಿ ಇಲ್ಲಿ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀನಲ್ಲ ಅದಕ್ಕೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ
ದಾರನ ಸುತ್ತಿ ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ವ ಸ್ಟಾರ್ಟಿಂಗು, ಹಾಗೆ ಗ್ಯಾಪ್ ಒಳಗಡೆಯಿಂದ ದಾರನ ತೆಗೆದು 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ. ನೋಡಿ, ಫಸ್ಟು 3 ಚೈನು, ಆಮೇಲೆ ತ್ರಿಬಲ್ ಕ್ರೋಶೆಟ್ಟು, ಆಮೇಲೆ ಪೀಕೋ ಫಾರ್ಮ್ ಮಾಡಿ, ಅದಾದಮೇಲೆ ಮತ್ತೆ ನೋಡಿ 4 ಪೀಕೋ ಬಂದಿದೆ. 8 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ತ್ರಿಬಲ್ ಕ್ರೋಶೆಟ್ಗಳನ್ನ. ಒಂದು ಪೀಕೋ ಫಾರ್ಮ್ ಆದಮೇಲೆ ಮತ್ತೊಂದು ಹಾಗೆಯೇ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ಮತ್ತೆ ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ಒಟ್ಟು 8 ಕಂಬಗಳು ಬರ್ತವೆ. ಅದರಲ್ಲಿ 4 ಕಂಬಗಳಿಗೆ ಪೀಕೋ ಫಾರ್ಮ್ ಮಾಡ್ತೀನಿ. ಮತ್ತು ಇಲ್ಲಿ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. ಆರ್ಚ್ನ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಾದಮೇಲೆ ನಾನು 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಈ 5 ಚೈನ್ ಗ್ಯಾಪಲ್ಲಿ ನಾವು ಕುತ್ತನ್ನ ಕಟ್ಕೋತೀನಿ. ಈ 5 ಚೈನ್ ಆದಮೇಲೆ ಮತ್ತೆ ದಾರನ ಸ್ವಲ್ಪ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಿ ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಹಿಡಿದು, ಬಟ್ಟೆಗೆ ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಹಿಡಿದು ಅದೆಲ್ಲಿಗೆ ಬರುತ್ತೆ ನೋಡಿ ಸ್ಲ್ಯಾಂಟಿಂಗು ಅಲ್ಲಿಗೆ ತ್ರಿಬಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಬಟ್ಟೆಯಿಂದ ದಾರನ ತೆಗೆದು 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ. ತ್ರಿಬಲ್ ಕ್ರೋಶೆಟ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್. 3 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರನ ಸುತ್ತಿ, ಮತ್ತು ಈ ತ್ರಿಬಲ್ ಕ್ರೋಶೆಟ್ ಸ್ಲ್ಯಾಂಟಿಂಗಾಗಿ ಮಾಡ್ಕೊಂಡಿರ್ತೀವಲ್ವ ಅದರೊಳಗಡೆಯಿಂದ ದಾರನ ತೆಗೆದು 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತು 2 ದಾರದಿಂದ ಒಂದು ಸಲ. ಇವಾಗ ಇದಕ್ಕೆ ನಾನು 3 ಚೈನ್ನ ಹಾಕೋತೀನಿ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಹಾಕಿ ಇಲ್ಲಿ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕಿದ್ದೀವಲ್ವ ಅದಕ್ಕೆ ನಾನು ಲಾಕ್ನ ಮಾಡ್ಕೋತಿದ್ದೀನಿ. ಲಾಕ್ ಆದಮೇಲೆ ಇದಕ್ಕೆ ಪೀಕೋ ಫಾರ್ಮ್ ಆಯಿತು. ಈಗ ಮತ್ತೊಂದು ಕಂಬನ ಹಾಕೋತೀನಿ, ಮತ್ತು ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋತೀನಿ. ಇದಕ್ಕೆ ನಾನಿಲ್ಲಿ ಪೀಕೋನ ಫಾರ್ಮ್ ಮಾಡಲ್ಲ. ಒಂದು ಪೀಕೋ ಆದಮೇಲೆ ಒಂದು ಕಂಬನ ಹಾಕಿ ಮತ್ತೆ ಇನ್ನೊಂದು ಕಂಬನ ಹಾಕಿ ಅದಕ್ಕೆ ಪೀಕೋ ಮಾಡ್ಕೋಬೇಕು. ಮತ್ತು ಇನ್ನೊಂದು ಕಂಬನ ಹಾಕ್ಕೊಂಡು ಅದಕ್ಕೆ 3 ಚೈನ್ನ ಹಾಕ್ಕೊಂಡು 3 ಚೈನ್ನ ಹಾಕ್ಕೊಂಡಾದ್ಮೇಲೆ ಆ ಕಂಬಕ್ಕೆ ಲಾಕ್ನ ಮಾಡ್ಕೋತೀನಿ. ಫಸ್ಟು ಒಂದು ಕಂಬಕ್ಕೆ ಪೀಕೋ ಫಾರ್ಮ್ ಆದಮೇಲೆ ಮತ್ತೊಂದು ಕಂಬನ ಹಾಗೆ ಖಾಲಿ ಹಾಕ್ಕೋಬೇಕು. ಮತ್ತು ಇನ್ನೊಂದು ಕಂಬಕ್ಕೆ ಪೀಕೋ ಫಾರ್ಮ್ ಮಾಡಬೇಕು. ಮತ್ತು ಅದಾದ ನಂತರ ಹಾಕೋತೀವಲ್ವ ಆ ಕಂಬನ ಖಾಲಿ ಬಿಡಬೇಕು. ಒಂದಕ್ಕೆ ಪೀಕೋ, ಒಂದಕ್ಕೆ ಖಾಲಿ ಕಂಬ, ಅದೇ ರೀತಿ ಹಾಕೋತಾ ಬರಬೇಕು. ನಾನಿಲ್ಲಿ ಒಟ್ಟು 8 ಕಂಬಗಳನ್ನ ಹಾಕೋತಾ ಇದ್ದೀನಿ. 4 ಕಂಬಗಳಿಗೆ ಪೀಕೋ ಫಾರ್ಮ್ ಆಗುತ್ತೆ. ಇಲ್ಲಿ ಮತ್ತೆ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಹಾಕಿ ಆ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿರ್ತೀನಲ್ಲ ಅದಕ್ಕೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ತಿ ಸ್ಲ್ಯಾಂಟಿಂಗಾಗಿ ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ವ ಅದರೊಳಗಡೆಯಿಂದ ದಾರನ ತೆಗೆದು 2 ದಾರದಿಂದ ಒಂದು ಸಲ, 2 ದಾರದಿಂದ ಒಂದು ಸಲ, ಮತ್ತು 2 ದಾರದಿಂದ ಒಂದು ಸಲ, ಮತ್ತು ನೀಡಲ್ ಮೇಲೆ 2 ಸಲ ದಾರನ ತೆಗೆದು ತ್ರಿಬಲ್ ಕ್ರೋಶೆಟ್ಟಿಂದ ದಾರನ ತೆಗೆದು ಮತ್ತು 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಹಾಕಿ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ವ ಆ ಗ್ಯಾಪ್ ಒಳಗಡೆಯಿಂದ ದಾರನ ತೆಗೆದು 2ರಿಂದ ಒಂದು ಸಲ, ಮತ್ತು 2ರಿಂದ ಒಂದು ಸಲ, ಮತ್ತು 2ರಿಂದ ಒಂದು ಸಲ ದಾರನ ತೆಕ್ಕೋತಾ ಇದ್ದೀನಿ. ನೋಡಿ ಇಲ್ಲಿ 4 ಪೀಕೋ ಫಾರ್ಮ್ ಆಗಿದೆ. 8 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು
ಆರ್ಚ್ ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಬಟ್ಟೆಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮಾಡ್ಕೊಂಡಾದ್ಮೇಲೆ 5 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ನ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ರೀತಿ ಲಾಕ್ ಆದಮೇಲೆ ದಾರನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ ತ್ರಿಬಲ್ ಕ್ರೋಶೆಟ್ನ ಹಾಕೋಬೇಕು. ತ್ರಿಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ 3 ಚೈನ್ ಆದಮೇಲೆ ಮತ್ತೆ ಸ್ಲ್ಯಾಂಟಿಂಗಾಗಿ ತ್ರಿಬಲ್ ಕ್ರೋಶೆಟ್ ಹಾಕೊಂಡಿರ್ತೀವಲ್ವ ಆ ಗ್ಯಾಪ್ ಒಳಗಡೆಯಿಂದ ಕಂಬಗಳನ್ನ ಮಾಡ್ಕೋಬೇಕು. ಒಂದು ಕಂಬ ಹಾಕಿ ಅದಕ್ಕೆ ಪೀಕೋ ಫಾರ್ಮ್ ಮಾಡಿ ಮತ್ತೊಂದು ಕಂಬನ ಹಾಕೋಬೇಕು. ಮತ್ತು ಅದ್ರ ನೆಕ್ಸ್ಟ್ ಕಂಬಕ್ಕೆ ಪೀಕೋ ಫಾರ್ಮ್ ಮಾಡಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ನೋಡಿ ನಾನು ಕುಚ್ಚ ಕಟ್ಟಿ ತೋರಿಸ್ತೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.